ನಮಸ್ತೆ ಸ್ನೇಹಿತರೆ, ನೋಡಿ ಈ ಶರ್ಟ್ ತೋರಿಸ್ತಾ ಇದ್ದೀನಲ್ಲ, ಈ ಥರ ಏನಾದರೂ ಕರೆ ಆಗಿದ್ದರೆ, ಅಡಿಕೆ ಕರೆ ಅಥವಾ ಬಾಳೆಕಾಯಿ ಕರೆ ಆ ಥರ ಆಗಿತ್ತು ಅಂದರೆ, ಇಲ್ಲ ಎಳ್ನೀರು ಕರೆ ಈ ಥರ ಆಗಿದ್ದರೆ, ಇದು ಎಳ್ನೀರು ಕರೆ. ಈ ಥರ ಸ್ವಲ್ಪ ಬಟ್ಟೆ ತೇವ ಮಾಡಿ ಆದಮೇಲೆ ಸ್ವಲ್ಪ ಲೈಟಾಗಿ ನೆನೆಸ್ಬಿಟ್ಟು ಆದಮೇಲೆ ನೋಡಿ, ಇದು ಟಾಯ್ಲೆಟ್ ಕ್ಲೀನರ್ ಹಾರ್ಪಿಕ್ಕು ಇದನ್ನು ಬಳಸ್ತಾ ಇರೋದು. ನಂಬಿ ಬಿಟ್ಟರೆ ಬಿಡಿ, ಇದು ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು. ಲೈಟಾಗಿ ಜಾಸ್ತಿ ಹಾಕ್ಬಿಟ್ರಿ, ಒಂದು ಸ್ವಲ್ಪ ಲೈಟಾಗಿ ಬಳಸ್ಬೇಕು ನೋಡಿ. ಅದು ಒಂದೊಂದು ಡ್ರಾಪ್ ಹಾರ್ಪಿಕ್ ವೈಟ್ ಅಂತ, ಅದು ಸ್ವಲ್ಪ ಹಾಕ್ಬಿಟ್ಟು ಈ ಥರ ನೋಡಿ ಕಾಣಿಸುತ್ತಲ್ಲ, ಆ ಥರ ಹಾಕ್ಬಿಟ್ಟು ಲೈಟಾಗಿ ಬೆರಳಲ್ಲಿ ಅದನ್ನ ಈ ಥರ ರಬ್ ಮಾಡಬೇಕು. ಈ ಥರ ಮಾಡಿ ಆದಮೇಲೆ ನೋಡಿ, ಇನ್ನೊಂದು ನೋಡಿ, ಇದು ಬಿಯಾಂಡ್ ಬ್ಲೋ ಅಂತ, ಇದು ಮೋದಿ ಕೇರ್ ಪ್ರಾಡಕ್ಟು. ಇದು ಕೂಡ ಟಾಯ್ಲೆಟ್ ಕ್ಲೀನರ್ ಇದೆ ನೋಡಿ. ಈ ಥರ ಸ್ವಲ್ಪ ಲೈಟಾಗಿ ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬಿಟ್ರಿ. ಇದು ಆಸಿಡ್ ಮಿಕ್ಸ್ ಇರುತ್ತೆ, ಜಾಸ್ತಿ ಹಾಕ್ಬಿಡ್ರಿ. ಒಂದು 5 ರಿಂದ 10 ಸೆಕೆಂಡು ಬಿಡ್ರಿ. ನೀವು ಈ ಥರ ರಬ್ ಮಾಡಿ ಆದಮೇಲೆ ಒಂದು 5 ರಿಂದ 10 ಸೆಕೆಂಡ್ ಬಿಟ್ಟು ನೋಡಿ, ಕೈಯಲ್ಲಿ ಆ ಥರ ಮಾಡಬೇಕಾದ್ರೆ ಅದು ಕರೆ ಎಲ್ಲ ಹೋಗ್ತಾಯಿದೆ ನೋಡಿ. ಇದು ತುಂಬ ವರ್ಷಗಳಿಂದ ಈ ಕರೆ ಏನೇನಿಗೂ ಸುಮಾರು ಟ್ರೈ ಮಾಡಿದ್ದೀನಿ, ಕರೆ ಹೋಗಿರಲಿಲ್ಲ. ಅದು ಈ ಶರ್ಟ್ ಬಳಸ್ತಾನೆ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ ನಾನು ನೋಡಿ. ಇವಾಗ ಈ ಥರ ಮಾಡಿದ್ಮೇಲೆ ನೆನ್ನೆ ಸುಮ್ಮನೆ ಯಾವುದೋ ಬೇರೆ ಒಂದು, ಇವಾಗ ನಾನು ಹಾಕ್ಕೊಂಡಿರೋ ಶರ್ಟು ಈ ಕಲರ್ ಕಾಣ್ತೈತಲ್ಲ, ಪಿಂಕ್ ಕಲರ್ ಇದೆ ಶರ್ಟು ನನ್ನ ತೋಳಲ್ಲಿ ಕಾಣ್ತೈತೆ ನೋಡಿ. ಆ ಶರ್ಟ್ ಕೂಡ ಇದೇ ಥರ ಕರೆ ಆಗಿತ್ತು, ಅದು ಕೂಡ ಹಾಕ್ಕೊಳ್ತಾ ಇರಲಿಲ್ಲ ನೋಡಿ. ಈ ಥರ ಲೈಟಾಗಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು 5 ರಿಂದ 10 ಸೆಕೆಂಡ್ ಆದಮೇಲೆ ಈ ಥರ ಉಜ್ಜಬೇಕು ಚೆನ್ನಾಗಿ. ಲೈಟಾಗಿ ಉಜ್ಜಿದ್ರೆ ಸಾಕು, ಹೋಗ್ಬಿಡುತ್ತೆ ಅದು. ಅಡಿಕೆ ಕರೆ, ಬಾಳೆಕಾಯಿ ಕರೆ, ಎಳ್ನೀರು ಕರೆ ಈ ಮೂರಕ್ಕೂ ಹೋಗುತ್ತದೆ. ಈ ಥರ ಮಾಡಿ ನೋಡಿ. ಹಾರ್ಪಿಕ್ಕು ಅಥವಾ ಬಿಯಾಂಡ್ ಬ್ಲೋ ಅಂತಂದರೆ ಟಾಯ್ಲೆಟ್ ಕ್ಲೀನರ್ ಅಷ್ಟೇ ಅಲ್ಲ, ನಮ್ಮ ಶರ್ಟಲ್ಲಿರೋ ಕಲೆ ಕೂಡ ತೆಗಿಬೋದು ಅಂತ ಹೇಳ್ಬಿಟ್ಟು ನಿಮಗೆ ಇದರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ. ಈ ಥರ ರಬ್ ಮಾಡಬೇಕು. ಇದು ಒಂದು ಕಡೆ ಅಲ್ಲ, ಸುಮಾರು ಕಡೆ ಸ್ವಲ್ಪ ಅಲ್ಲಿ ಸ್ವಲ್ಪ ಆಗಿತ್ತು, ಅದನ್ನೆಲ್ಲ ಕೂಡ ತೆಗೆದಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಹೋಗುತ್ತೆ. ಒಂದು 2 ರಿಂದ 3 ನಿಮಿಷಕ್ಕೆ ಮುಗಿದೋಯ್ತು ನೋಡಿ. ಈ ಥರ ಆ ಥರ ಉಜ್ಜಿ ಆದಮೇಲೆ ನೀರಲ್ಲಿ ಮತ್ತೆ ಈ ಥರ ವಾಶ್ ಮಾಡ್ಕೊಳ್ರಿ. ಸುಮ್ಮನೆ ಏನಕ್ಕೆ ಅಂತಂದರೆ, ಇದು ನಾನು ಟ್ರಯಲ್ ಮಾಡಿದ್ದು ನೋಡೋಣ. ಬೇರೆ ಶರ್ಟ್ಗೆ ಇವಾಗ ಹಾಕೊಂಡಿರೋ ಶರ್ಟ್ ಕಾಣಿಸ್ತಿದೆಯಲ್ಲ ನಿಮಗೆ, ಆ ಪಿಂಕ್ ಶರ್ಟು, ಅದು ಕೂಡ ಅದೇ ಥರ ಇದ್ದಿದ್ದು. ಒಂದು ಕಡೆ ಕರೆ ಆಗಿತ್ತು, ಅದು ಏನು ಮಾಡೋದು, ನಿಂಬೆಹಣ್ಣು ಹಾಕಿ ಉಜ್ಜಿದ್ದೀನಿ, ಬೇರೆ ಏನೇನೋ ಟ್ರಯಲ್ ಮಾಡಿದ್ದೀನಿ, ಅದಕ್ಕೂ ಕೂಡ ಹೋಗಿರಲಿಲ್ಲ ನೋಡಿ. ಸ್ವಲ್ಪ ಇನ್ನೊಂದು ಲೈಟಾಗಿತ್ತಾ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ಉಜ್ಜಿದ್ರೆ ಹೋಗ್ತಿತ್ತು ಅದು. ಕೈಯಲ್ಲಿ ಸುಮ್ಮನೆ ಅಷ್ಟು ಮಾಡಿದ್ರು ಕೂಡ ಹೋಗ್ತಾಯಿದೆ. ಜಾಸ್ತಿ ಏನೇನಿತ್ತು ಅಂತಂದರೆ ಒಂದು 10 ಸೆಕೆಂಡ್ ಬಿಡ್ರಿ. ಆಮೇಲೆ ಈ ಥರ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಉಜ್ಜಿಬಿಟ್ರೆ ಸಾಕು, ಹೋಗ್ಬಿಡುತ್ತೆ, ನೀಟಾಗಿ ಹೋಗುತ್ತೆ. ನಿಮ್ಗೆ 2 ರಿಂದ 3 ನಿಮಿಷದಲ್ಲಿ ಆ ಕರೆ ಎಲ್ಲ ತೆಗೆದು ಬಿಡ್ಬೋದು ನೋಡಿ. ಎಷ್ಟು ನೀಟಾಗಿ ಕರೆ ಹೋಗಿದೆ ನೋಡಿ. ಅಂದರೆ ಆಸಿಡ್ ಮಿಕ್ಸ್ ಇರೋದ್ರಿಂದ ಬಿಯಾಂಡ್ ಬ್ಲೋ ಆಗಲಿ, ಟಾಯ್ಲೆಟ್ ಕ್ಲೀನರ್ ಯಾವುದೇ ಪ್ರಾಡಕ್ಟ್ ಆಗಲಿ ಆಸಿಡ್ ಮಿಕ್ಸ್ ಇರುತ್ತೆ. ಜಾಸ್ತಿ ಹೊತ್ತು ಬಿಡಬೇಡಿ, ತುಂಬ ಹೊತ್ತು ಬಿಟ್ಟರೆ ಬಟ್ಟೆ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಜಾಸ್ತಿ ಕಲರ್ ಹೋಗೋಂಥ ಬಟ್ಟೆಗಳಿಗೆ ನೋಡ್ಕೊಂಡು ಹಾಕಿ. ಆ ಥರದ್ದು ಯಾವುದು ನಾನು ಬಳಸಿಲ್ಲ, ಕಲರ್ ಹೋಗೋ ಬಟ್ಟೆ ಯಾವುದು ಮಾಡಿಲ್ಲ, ನೋಡ್ಕೊಂಡು ಅದನ್ನ ಬಳಸ್ತಾ ಹೋಗ್ತಾಗುತ್ತೆ ನೋಡಿ. ಇದು ಬಿಟ್ಟು ಇನ್ನೊಂದು ಕಡೆ ಅದು ಕೂಡ ತೆಗಿತೇನೆ, ಎಲ್ಲ ಕಡೆನೂ ತೆಗಿತೇನೆ ನೋಡಿ. ಸುಮಾರು ಕಡೆ ಒಂದು 4-5 ಕಡೆ ಆಗಿತ್ತು. ಅದು ಬೇರೆ ಕಡೆ ಇದೆ, ಇದು ಬೇರೆ ಕಡೆ ಇದೆ. ಅಲ್ಲಿಂದ ಇವಾಗ ಫಸ್ಟ್ ಮಾಡೋದು, ಅಲ್ಲಿಂದ ಡೌನ್ಗೆ ಆಗಿರೋದು. ಜಾಸ್ತಿ ಹೊತ್ತು ಬಿಡಬಾರ್ದು, ಸ್ವಲ್ಪ ಅದಕ್ಕೂ ಕೂಡ ಈ ಥರ ಹಾಕ್ಬಿಟ್ಟು ಲೈಟಾಗಿ ಹಾಕಿ ಉಜ್ಜಿಬಿಟ್ರೆ ಕೆಮಿಕಲ್ ಸಿಗುತ್ತೆ. ಸುಮ್ಮನೆ ಇಷ್ಟು ಮಾಡಬೇಕಾದ್ರೆ ನಂಗೆ ರಬ್ ಮಾಡಿದ್ರೆ ಸಾಕು, ಹೋಗ್ಬಿಡುತ್ತೆ. ಬೇರೆ ಬ್ರಷ್ ಅವಶ್ಯಕತೆಯೇ ಇಲ್ಲ, ಕೈಯಲ್ಲಿ ಮಾಡಿದ್ರು ಕೂಡ ನೀಟಾಗಿ ಹೋಗುತ್ತೆ. ನೀವು ಬ್ರಷಲ್ಲಿ ನೋಡೋಂಗಿದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಬ್ರಷಲ್ಲಿ ನೋಡಿಲ್ಲ, ನಾನು ಇದೇ ಥರ ಮಾಡಿರೋದು. ಕರೆ ಅಂತೂ ಹೋಗಿದೆ. ಎಷ್ಟು ನೀಟಾಗಿ ಒಂದು 2-3 ನಿಮಿಷದಲ್ಲಿ ಇದೆಲ್ಲ ಆಗಿಬಿಡುತ್ತೆ. ಇದೇನೆಂದರೆ 2-3 ಕಡೆ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಅದು ವಿಡಿಯೋ ಮಾಡೋಕ್ಕೆ ನೀಟಾಗಿ 2-3 ಕಡೆ ಇದ್ದಿದ್ದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು 5-6 ನಿಮಿಷ ಆಗಿದೆ. ಲೈಟಾಗಿ ಈ ಥರ ಮಾಡಿದ್ರೆ ಸಾಕು. ತುಂಬ ಹೊತ್ತು ಬಿಡಬೇಡಿ, ಆಸಿಡ್ ಮಿಕ್ಸ್ ಇರೋದ್ರಿಂದ ಬಟ್ಟೆ ಡ್ಯಾಮೇಜ್ ಆಗ್ತವೆ. ತುಂಬ ಹೊತ್ತು ಬಿಡಬೇಡಿ, ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ಮಾಡಿ. ಸಾಮಾನ್ಯವಾಗಿ ಯಾರು ಟ್ರೈ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ, ಈ ಥರ ಏನೋ ಮಾಡಿರೋಕ್ಕಿಲ್ಲ. ನಾನು ನೋಡೋಣ ಅಂತ ಟ್ರಯಲ್ ಮಾಡಿದೆ. ಇದು ಕೂಡ ಎಲ್ಲ ಥರದ್ದು ನೋಡಿ ಬೇಜಾರಾಗಿ ಕರೆ ಏನಾದರೂ ಮಾಡಿ ತೆಗಿಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಎಲ್ಲ ಮಾಡಿದ್ದಾದಮೇಲೆ ಈ ಥರ ಆಗಿದೆ. ಒಂದು 2-3 ಶರ್ಟ್ ಇದು ಸೇರಿ 3ನೇ ಶರ್ಟ್ ಈ ಥರ ಮಾಡ್ತಾ ಇರೋದು. ಒಂದು ಶರ್ಟ್ ಅಲ್ಲ, 3 ಶರ್ಟ್ ಮಾಡಿ ಈ ಥರ ಕ್ಲೀನ್ ಮಾಡಿಕೊಂಡು ಮಾಡ್ತಾ ಇರೋದು. ಕರೆ ಬಳಸ್ತಾನೆ ಇರಲಿಲ್ಲ, ಸುಮಾರು 5-6 ವರ್ಷದ ಮೇಲಾಗಿದೆ ಈ ಶರ್ಟ್ ಬಳಸಿ, ನಾನು ಬಳಸ್ತಾ ಇರಲಿಲ್ಲ ನೋಡಿ. ಈಗ ಈ ಥರ ಮಾಡಿದ್ರೆ ಎಷ್ಟು ನೀಟಾಗಿ ಕರೆ ಹೋಗುತ್ತೆ. ಇದು ಇನ್ನೊಂದು ಕಡೆ, ಇದು ಕೆಳಗಡೆ ಫ್ರಂಟ್ ಪಟ್ಟಿ ಹತ್ರ ಇದು ಕಡೆ, ಇದು ಕೂಡ ಒಂದು 2-3 ಕಡೆ ಇದೆ ನೋಡಿ. ಆ ಥರ ಲೈಟಾಗಿ ಹಾಕ್ಬಿಟ್ಟು ಈ ಥರ ರಬ್ ಮಾಡಿ, ಆಮೇಲೆ ಫಸ್ಟ್ ಹಾಕಿದ್ದು
ಹಾರ್ಪಿಕ್ ವೈಟ್ ಅದು ಕೂಡ ಟಾಯ್ಲೆಟ್ ಕ್ಲೀನರು. ನಿಮಗೆ ನಗು ಬರ್ಬೋದು, ಇವನು ಯಾರಪ್ಪ ಟಾಯ್ಲೆಟ್ ಕ್ಲೀನಲ್ಲಿ ಕ್ಲೀನ್ ಮಾಡಿದ್ದಾನೆ ಅಂತ. ಇದು ಸತ್ಯ. ಇದು ಬೇ ಆ್ಯಂಡ್ ಬ್ಲೂ ಗ್ರೀನ್ ಕಲರ್ ಇರೋದು ಬೇ ಆ್ಯಂಡ್ ಬ್ಲೂ. ಈ ಥರ ಮಾಡಿ, ಈ ಥರ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಕಾಟನ್ ಬಟ್ಟೆಗಳಿಗೆ ಮತ್ತು ಕಲರ್ ಹೋಗೋಂಥ ಬಟ್ಟೆಗಳಿಗೆ ನೋಡ್ಕೊಂಡು ಮಾಡಿ. ನಾನು ಇದು ಕಾಟನ್ ಬಟ್ಟೆ ಮತ್ತು ಕಲರ್ ಹೋಗೋಂಥ ಬಟ್ಟೆ ಯಾವ ಮಾಡಿಲ್ಲ. ಇದು ಪಾಲಿಸ್ಟರ್ ಬಟ್ಟೆಗಳು, ಅದೆಲ್ಲ ಏನೂ ಆಗಿಲ್ಲ, ಕಲರ್ ಏನೂ ಹೋಗಿಲ್ಲ, ಶೇಡ್ ಕೂಡ ಆಗಿಲ್ಲ. ಇಷ್ಟೆಲ್ಲ ಉಜ್ಜಿದ್ರು ಶೇಡ್ ಆಗಿಲ್ಲ, ನೀಟಾಗಿದೆ. ಅದಕ್ಕೆ ತುಂಬ ಹೊತ್ತು ಬಿಡಬೇಡ್ರಿ, 5 ರಿಂದ 10 ಸೆಕೆಂಡು ಅಷ್ಟರಲ್ಲಿ ಬಿಟ್ಬಿಟ್ಟು ಆ ಥರ ಮಾಡಿ. ನಿಮಗೂ ಕೂಡ ಇದು ನನಗಂತೂ ಸಕ್ಸಸ್ ಆಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಜಗದೀಶ್.